ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತಹ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ. ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತಹ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ. ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತಹ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ. ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತಹ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ. ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ.
ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ. ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ. ರಾಯಚೂರಿನಲ್ಲಿ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ಮಾರಾಟ ದಂಧೆ ಈಗ ಪತ್ತೆಯಾಗಿದೆ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪೊಲೀಸರು ಮತ್ತು ವಿಜಿಲೆನ್ಸ್ ಟೀಮ್ ದಾಳಿ ಮಾಡಿದ್ದಾರೆ. ವೈರ್ಗಳು, ಕೇಬಲ್, ಪ್ಲಗ್, ರೆಗ್ಯುಲೇಟರ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಅಂಗಡಿ ಮಾಲೀಕರು ದಿಟ್ಟ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ತರನೇ ಇರುತ್ತೆ, ಬ್ರ್ಯಾಂಡೆಡ್ ಅಂತಾನೆ ಅನ್ಕೊಳ್ಬೇಕು, ಅದೇ ರೇಟಿಗೆ ಮಾರಾಟ ಮಾಡ್ತಾರೆ. ಆದ್ರೆ ನಕಲಿ. ಎಲೆಕ್ಟ್ರಿಷಿಯನ್ಗಳಿಗೆ ಕಮಿಷನ್ ನೀಡಿ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ವಸ್ತುಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಗಂಜು ರಸ್ತೆ, ಹರಿಹರ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿರೋದು. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲವೂ ಕೂಡ ಬ್ರ್ಯಾಂಡೆಡ್ ನೋಡೋದಕ್ಕೆ ಮಾತ್ರ, ಅದರ ಅಸಲಿಗೆ ಯಾವುದು ಕೂಡ ಬ್ರ್ಯಾಂಡೆಡ್ ಅಲ್ಲ, ಯಾವುದು ಕೂಡ ಅಸಲಿ ಅಲ್ಲ, ಎಲ್ಲವೂ ಕೂಡ ನಕಲಿ. ಎಲೆಕ್ಟ್ರಿಕ್ ಶಾಪ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವೈರು, ಕೇಬಲ್, ಪ್ಲಗ್ಗು, ಈ ದಿನನಿತ್ಯದ ಬಳಕೆಗೆ ಬಳಸುವಂತ ಎಲೆಕ್ಟ್ರಿಕ್ ಐಟಮ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನಕಲಿ.